1 ಅಡಿ ಇದೆ ಒಂದು ಕಲ್ಲು. ನೋಡಿ ನಾನು ಡಬಲ್ ಕಲ್ಲು ಹಾಕ್ತೀನಿ, ನಾನು ತ್ರಿಬಲ್ ಕಲ್ಲು ಹಾಕ್ತೀನಿ ಅಂತಾರೆ. ನನ್ನ ಹತ್ರ ವರ್ಕ್ ಮಾಡಿಸಿದ್ರೆ ಮೂಲೆಗೂ ಈ ಥರ ಕಲ್ಲು ಹಾಕ್ಕೊಡ್ತೀನಿ. ಒಂದೇ ಕಲ್ಲು 100 ವರ್ಷ ಆದರೂ ಏನೂ ಆಗಲ್ಲ. ಥಿಕ್ನೆಸ್ಸಲ್ಲೇ ಆಗಲಿ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿರ್ತದೆ. ಒಂದು 180 kg ಗಿಂಟು ಬರುತ್ತೆ ಒಂದೇ ಕಲ್ಲು, ಅಷ್ಟು ಬರುತ್ತೆ. ಇದು ಮೆಶಲ್ಲಿ ಜಾಲರಿ ಮೆಶ್ ಅಂತ ಬರುತ್ತೆ, ಪಾರ್ಕಿಂಗ್ ಮೆಶ್ ಅಂತ ಬರುತ್ತೆ. ನೋಡಿ ಪಾರ್ಕಿಂಗ್ ಮೆಶ್ ಯಾವ ಥರ ಬರುತ್ತೆ ನೋಡಿ. ಇದು ಗ್ಯಾಪು ಚಿಕ್ಕದಾಗಿರುತ್ತೆ, 3x3 ಹಾಕಿದ್ದೀನಿ. ಒಂದು ಕೋಳಿ ಸೂದ ಒಳಗಡೆ ಹೋಗೋಕ್ಕಾಗಲ್ಲ ಯಾವುದೇ ಪ್ರಾಣಿ ಆಗಲಿ. ಪಾರ್ಕಿಂಗ್ ಮೆಶ್ ಬೇರೆ, ನಾಟೆಡ್ ಮೆಶ್ ಬೇರೆ, ತಂತಿ ಬೇಲಿನ ಬೇರೆ, 3-4 ಥರದ್ದು. 75 ವರ್ಷ ಗ್ಯಾರಂಟಿ ಇದೆ. 8 ಅಡಿ ಕಲ್ಲು, 2 ಅಡಿ ಆಳ ಹೋಗಿದೆ, 6 ಅಡಿ ಹೈಟ್ ಇದೆ. ನೋಡಿ ಮೇಡಮ್ ಎಂಟೈರ್ ವರ್ಕ್ ಯಾವ ಥರ ಬಂದಿದೆ ನೋಡಿ ಮೇಡಮ್. ಕಲ್ಲು ನೋಡಿ ಮೇಡಮ್ ಯಾವ ಥರ ಸ್ಟೋನ್ ಯಾವ ಥರ ಚೆನ್ನಾಗಿದೆ ನೋಡಿ ಮೇಡಮ್. ಸ್ಟ್ರೆಂತೇ ಆಗಲಿ ಕ್ವಾಲಿಟಿ ಆಗಲಿ. ಒಂದು ಕಲ್ಲು ಬಂದು 100 kg ಮೇಲೆ ಇರುತ್ತೆ. ಇದು ಬಂದು 8 ಅಡಿ ಕಲ್ಲು, ಸೈಜಲ್ಲಿ ಬಂದು 4 ಇಂಚು 6 ಇಂಚ್ ಇದೆ ನೋಡಿ ಯಾವ ಥರ ಇದೆ ಅಂತ. ಮತ್ತು ಹಸಿ ಕಲ್ಲು ಕೋಲಾರದಿಂದನೇ ಬರೋದು, ಕೋಲಾರದಿಂದನೇ ಡಿಸ್ಟ್ರಿಬ್ಯೂಟ್ ಆಗೋದು. ಅಲ್ಲಲ್ಲಿ 7 ಅಡಿ ಇದೆ, 8 ಅಡಿ ಇದೆ, 9 ಅಡಿ ಇದೆ, 10 ಅಡಿವರೆಗೂ ನಾನು ಕೆಲಸ ಮಾಡ್ಕೊಡ್ತೀನಿ. ಮತ್ತು ಇದೇ ಕೆಲಸ ಮಾಡಿಸ್ದಂಗಿದೆ. ಹೌದು ಮೇಡಮ್. ಕಲ್ಲು ನೋಡಿ ಮೇಡಮ್, ಒಂದು ಚೂರು ಸೇಕಾಗ್ತಾ ಇಲ್ಲ ನೋಡಿ ಮೇಡಮ್ ಯಾವ ಥರ ಸೇಕಾಗ್ತದೆ, ಒಂದು ಚೂರು ಸೇಕಾಗ್ತಾ ಇಲ್ಲ. ಮತ್ತೆ ನೋಡಿ 2 ಅಡಿ ಬರೀ ಮಣ್ಣಲ್ಲೇ ಟೈಟ್ ಮಾಡಿರೋದು. ಈ ಕಲ್ಲು ಮಣ್ಣಲ್ಲೇ ಟೈಟ್ ಮಾಡಬೇಕು ಮೇಡಮ್. ಇದರಲ್ಲೇ 4 ಥರ ಇದೆ. ನಾನು ಇದೇ ಊರಲ್ಲಿ 4 ವರ್ಕ್ ಮಾಡಿದ್ದೀನಿ. ನಿಮ್ಗೆ 4 ಜಾಗಕ್ಕೂ ಕರ್ಕೋಗಿ ತೋರಿಸ್ತೀನಿ. ಒಂದು ಮೆಶ್ ವರ್ಕು, ಒಂದು ನಾಟೆಡ್ ಮೆಶ್ ಮಾಡಿದ್ದೀನಿ, ಒಂದು ತಂತಿಲಿ. ಸ್ನೇಹಿತರೆ, ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಹಲವಾರು ರೈತ ಬಂದವರು ದಿನನಿತ್ಯ ನಮ್ಮ ವಿಡಿಯೋಗಳನ್ನ ವಾಚ್ ಮಾಡ್ತಿದ್ದಾರೆ. ಅವ್ರಿಗೆ ಅನುಕೂಲ ಆಗಲಿ ಅಂತಲೇ ನಾನಿವತ್ತು ಮದ್ದೂರ್ ಹತ್ರ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಯಾಕೆ ಅಂತ ಹೇಳಿದರೆ, ನಮ್ಮ ಭಾರತದಲ್ಲಿ 3/4% ಜನತೆ ಕೃಷಿಯನ್ನು ಅವಲಂಬಿತವಾಗಿ ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಕೂಡ 80% ಜನರು ಕೂಡ ಇವತ್ತು ಕೂಡ ಕೃಷಿಯನ್ನು ಅವಲಂಬಿತವಾಗಿ ಜೀವನ ಮಾಡ್ತಿದ್ದಾರೆ. ಕೃಷಿ ಅಂತ ಬಂದಾಗ ಜಮೀನು, ಗದ್ದೆ, ತೋಟ, ನಿವೇಶನ, ಹೊಲ ಎಲ್ಲ ಬರುತ್ತೆ. ಅವರ ಜಮೀನು ಭದ್ರತೆ ಮತ್ತು ಸಂರಕ್ಷಣೆ, ಸುರಕ್ಷತೆಗಾಗಿ ತಂತಿ ಕಂಬ, ತಂತಿ ಬೇಲಿ ಅತ್ಯವಶ್ಯಕವಾಗಿದೆ. ಹಾಗಾಗಿ ನಾನಿವತ್ತು ಈ ತಂತಿ ಕಂಬದಲ್ಲಿ ಎಷ್ಟು ವೆರೈಟೀಸ್ ಇದೆ, ಎಷ್ಟು ಅಂತರದಿಂದ ಕಲ್ಲುಗಳನ್ನ ನೆಡ್ತಾರೆ, ಮತ್ತು ಯಾವ ಕ್ವಾಲಿಟಿ ಕಲ್ಲನ್ನು ಯೂಸ್ ಮಾಡ್ತಾರೆ, ಅದ್ರ ಜೊತೆಗೆ ಯಾವೆಲ್ಲ ಕ್ವಾಲಿಟಿಲಿ ತಂತಿ ಬರುತ್ತೆ, ಎಷ್ಟು ವೆರೈಟೀಸ್ ಇದೆ ಅಂತ ಹೇಳಿ ಮದ್ದೂರಲ್ಲಿ ಫೇಮಸ್ ತಂತಿ ಬೇಲಿ ವರ್ಕ್ ಮಾಡೋದ್ರಲ್ಲಿ ಫೇಮಸ್ ಆದಂಥ, ಫೆನ್ಸಿಂಗ್ ವರ್ಕಲ್ಲಿ ಫೇಮಸ್ ಆದಂಥ ರವಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವರು ಈ ವರ್ಕ್ ಮಾಡಿದ್ದಾರೆ. ನಾವು ಬಂದಿರೋ ತೋಟ ಮಾವಿನ ತೋಟ. ಎಷ್ಟು ಎಕರೆ ಇದೆ, ಹೇಗೆ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ನಿಮ್ಮ ಸುತ್ತಮುತ್ತ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸು ಯಾರೆಲ್ಲ ಫೆನ್ಸಿಂಗ್ ವರ್ಕ್ ಮಾಡಬೇಕು ಅಂತ ಇರ್ತಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಇದು ಯಾವ ಗ್ರಾಮ? ಮೇಡಮ್ ಇದು ರಾಮನಗರದ ಹತ್ರ ಬನ್ನಿಕುಪ್ಪೆ ಅಂತ ಈಗ ನಾವು ಇರೋ ಲ್ಯಾಂಡು. ಇದು ಪ್ರೆಸೆಂಟ್ ಈ ವರ್ಕ್ ಮಾಡಿರೋದು. ಇದು ಬಂದು ತಂತಿ ಬೇಲಿ ಲ್ಯಾಂಡ್ ಸರ್. ಇದು ಬಂದು 4 ಎಕರೆ ಬೌಂಡ್ರಿ ಮೇಡಮ್. ಫುಲ್ ಮಾವಿನ ತೋಟ. ಫುಲ್ಲು ಮಾವಿನ ತೋಟ ಇದೆ. ಮತ್ತೆ ಇದು ತಂತಿ 8 ಲೈನ್ ಹಾಕಿದ್ದೀನಿ. ಇದು ಟಾಟಾ ತಂತಿ ಮೇಡಮ್, ಟಾಟಾದ ತಂತಿ. ಒಳ್ಳೆ ಕಂಪ್ನಿ ಇದು. 25 ವರ್ಷ ಗ್ಯಾರಂಟಿ ಇದೆ. 25 ವರ್ಷ ಗ್ಯಾರಂಟಿ ಇದೆ ಮೇಡಮ್. 25 ವರ್ಷ ಕಂಪ್ನಿನೇ ಕೊಟ್ಟಿದ್ದಾರೆ. ನೋಡಿ ಮೇಡಮ್, ಇದು ಕಲ್ಲು ಬಗ್ಗೆ ಹೇಳ್ಬೇಕು ಅಂದ್ರೆ 8 ಅಡಿ ಕಲ್ಲು, 2 ಅಡಿ ಆಳ ಹೋಗಿದೆ, 6 ಅಡಿ ಹೈಟ್ ಇದೆ. ನೋಡಿ ಮೇಡಮ್ ಎಂಟೈರ್ ವರ್ಕ್ ಯಾವ ಥರ ಬಂದಿದೆ ನೋಡಿ ಮೇಡಮ್. ಕಲ್ಲು ನೋಡಿ ಮೇಡಮ್ ಯಾವ ಥರ ಸ್ಟೋನ್ ಯಾವ ಥರ ಚೆನ್ನಾಗಿದೆ ನೋಡಿ ಮೇಡಮ್. ಸ್ಟ್ರೆಂತೇ ಆಗಲಿ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲೇ ವರ್ಕ್ ಮಾಡಿದ್ರು ಅಷ್ಟೇ ಒಂದು ಕ್ವಾಲಿಟಿ ಒಂದು ಕ್ವಾಂಟಿಟಿ ಎರಡು ಮೇಂಟೈನ್ ಮಾಡಿದ್ರೇ ತುಂಬ ಅನುಕೂಲವಾಗಿ ಒಳ್ಳೆ ಇದು ಬರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೆಲಸ ಚೆನ್ನಾಗಿ ಬರೋಲ್ಲ ಮೇಡಮ್. ಮೇಡಮ್ ನೀವು ಈಗ ನೋಡಿ, ನಾವು ಹಾಕಿರೋ ಕಲ್ಲು ನಿಮ್ಮ ಹೈಟ್ಗಿಂತ ಜಾಸ್ತಿ ಹೈಟ್ ಇದೆ. ನೋಡಿ ಎಷ್ಟು ಎತ್ತರವಾಗಿದೆ ನೋಡಿ ಮೇಡಮ್. ನಾವು ಹಾಕಿರೋದು ನನಗಿಂತ ಹೈಟ್ ಇದೆ. ಹೌದು ಹೌದು. ತಂತಿ ಕಂಬ ಎಷ್ಟು ವೆಯ್ಟ್ ಬರುತ್ತೆ? ಇದು ಸುಮಾರು 100 kg ಮೇಲೆ ಬರುತ್ತೆ ಮೇಡಮ್. ಒಂದು ಕಲ್ಲು ಬಂದು 100 kg ಮೇಲೆ ಇರುತ್ತೆ. ಇದು ಬಂದು 8 ಅಡಿ ಕಲ್ಲು, ಸೈಜಲ್ಲಿ ಬಂದು 4 ಇಂಚು 6 ಇಂಚ್ ಇದೆ ನೋಡಿ ಯಾವ ಥರ ಇದೆ ಅಂತ. ಮತ್ತು ಹಸಿ ಕಲ್ಲು ಕೋಲಾರದಿಂದನೇ ಬರೋದು, ಕೋಲಾರದಿಂದನೇ ಡಿಸ್ಟ್ರಿಬ್ಯೂಟ್ ಆಗೋದು. ಎಲ್ಲ ಜಿಲ್ಲೆಗೂ ಕೋಲಾರದಿಂದನೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅತಿ ಫೇಮಸ್ ಅಂದರೆ ಕೋಲಾರ ಜಿಲ್ಲೆಯಿಂದನೇ ಕಲ್ಲು ಡಿಸ್ಟ್ರಿಬ್ಯೂಟ್ ಆಗೋದು. ನೋಡಿ ಮೇಡಮ್ ಯಾವ ಥರ ಕಲ್ಲಿದೆ ನೋಡಿ ಮೇಡಮ್. ಇದು ಯಾವ ಟೈಪ್ ತಂತಿ ಅಂತ ಹೇಳ್ತಾರೆ? ಇವಾಗ ಟಾಟಾ ಕಂಪನಿ ಅಂತ ಹೇಳಿದ್ರೆ ಅಂದ್ರೆ ಈ ಟೈಪ್ ಮಾಡಿಸೋದಕ್ಕೆ ಏನಂತ ಹೆಸರು? ಈಗ ಇದು ಬಂದು ಟಾಟಾದಲ್ಲಿ 14x14 100 GSM ಇದೆ. ಇದರಲ್ಲೇ 3 ಥರ ಇದೆ. 12x12 ಇದೆ, 12x14 ಇದೆ, 14x40 ಇದೆ. ರೈತರು ಯಾವ ಥರ ಕೇಳ್ತಾರೋ ಆ ಥರ, ಗ್ರಾಹಕರು ಯಾವ ಥರ ಕೇಳ್ತಾರೋ ಆ ಥರ ನಾನು ತಂತಿ ಬೇಲಿ ಮಾಡಿಕೊಡ್ತೀನಿ. ಯಾವುದೇ ಜಿಲ್ಲೆ ಆಗಲಿ ನಮ್ಮ ಕರ್ನಾಟಕದಲ್ಲಿ, ಹಾಸನ ಆಗ್ಬೋದು, ರಾಮನಗರ ಆಗ್ಬೋದು, ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ಮಡಿಕೇರಿ ಆಗ್ಬೋದು, ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿಂದ ಕಾಲ್ ಮಾಡಿದ್ರು ನಾನು ಕೆಲಸ ಮಾಡಿಕೊಡ್ತೀನಿ ಮೇಡಮ್. ಕಲ್ಲಲ್ಲಿ 7 ಅಡಿ ಇದೆ, 8 ಅಡಿ ಇದೆ, 9 ಅಡಿ ಇದೆ, 10 ಅಡಿವರೆಗೂ ನಾನು ಕೆಲಸ ಮಾಡಿಕೊಡ್ತೀನಿ. ಮತ್ತು ಇದೇ ಕೆಲಸದಲ್ಲಿ ನಿಮಗೆ ಕಲ್ಲಲ್ಲಿ ನಾನಾ ಥರ ಇದೆ. 6 ಸೈಜ್ ಒಂದು ಬರುತ್ತೆ,
ಆ ಥರ ಕಲ್ಲು ಕೇಳಿದ್ರು ನಾನು ಹಾಕ್ಕೊಡ್ತೀನಿ. ಮತ್ತು ನಿಮಗೆ ಮೆಶ್ ವರ್ಕ್ ಮಾಡಿಕೊಡ್ತೀನಿ, ಎಲ್ಲ ರೀತಿಯ ವರ್ಕ್ ಮಾಡಿಕೊಡ್ತೀನಿ ಮೇಡಮ್. ನಾಟೆಡ್ ಮೆಶ್ ಇದೆ, ಜಾಲರಿ ಮೆಶ್ ಇದೆ, ಪಾರ್ಕಿಂಗ್ ಮೆಶ್ ಇದೆ, ತಂತಿ ಬೇಲಿಲೇ 3-4 ಥರದ್ದು ಎಲ್ಲ ವರ್ಕು ನಾನು ಆಲ್ ರೌಂಡ್ ಮಾಡ್ತೀನಿ ಮೇಡಮ್. ಒಂದು ತಂತಿಗೂ ಮತ್ತೊಂದು ತಂತಿಗೂ ಎಷ್ಟು ಅಂತರದಿಂದ ನೋಡಿ ಮೇಡಮ್, ಇದು 8 ಅಡಿ ಕಲ್ಲಾಗಿರೋದ್ರಿಂದ ಮತ್ತು ನಾನು ಅವರು ಹೇಳಿರೋದ್ರಿಂದ 8 ಅಡಿ ಕಲ್ಲಿಗೆ 8 ಲೈನ್ ತಂತಿನೇ ಹಾಕ್ಕೊಟ್ಟಿದ್ದೀನಿ. 8 ಇಂಚ್ ಒಂದು ತಂತಿ ಬಂದಿದೆ ನೋಡಿ ಮೇಡಮ್. ಯಾವ ಥರ ಇದೆ ನೋಡಿ ಮೇಡಮ್ ತಂತಿ, ನೋಡಿ ಮಾಡಿಸ್ತಂಗಿದೆ. ಹೌದು ಮೇಡಮ್. ಕಲ್ಲು ನೋಡಿ ಮೇಡಮ್, ಒಂದು ಚೂರು ಸೇಕಾಗ್ತಾ ಇಲ್ಲ ನೋಡಿ ಮೇಡಮ್, ಯಾವ ಥರ ಸೇಕಾಗ್ತದೆ, ಒಂದು ಚೂರು ಸೇಕಾಗ್ತಾ ಇಲ್ಲ. ಮತ್ತು ನೋಡಿ 2 ಅಡಿ ಬರೀ ಮಣ್ಣಲ್ಲೇ ಟೈಟ್ ಮಾಡಿರೋದು. ಈ ಕಲ್ಲು ಮಣ್ಣಲ್ಲೇ ಟೈಟ್ ಮಾಡಬೇಕು. ನೀರಾವರಿ ಜಾಗ ಆದರೆ ಮಾತ್ರ ಸಿಮೆಂಟ್ ಬಳಕೆ ಮಾಡಬೇಕು, ಇಲ್ಲ ಅಂದರೆ ಇದು ಮಣ್ಣು ಹಾಕ್ತಿರೇ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಸ್ಟ್ರೆಂತ್ ಎಲ್ಲ ಚೆನ್ನಾಗಿರುತ್ತೆ, ಅಷ್ಟು ಗ್ರಿಪ್ ಇರುತ್ತೆ ಮೇಡಮ್. ಮಿನಿಮಮ್ 30ರಿಂದ 40 ವರ್ಷ ಕಲ್ಲು ಅಲ್ಲಾಡಲ್ಲ ಮೇಡಮ್, ಆ ಥರ ಇರುತ್ತೆ. ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಈ ಥರ 8 ಅಡಿ ಕಲ್ಲು 8 ಅಡಿ ತಂತಿ ಬೇಕು ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಸರ್? ಮೇಡಮ್ ಒಂದು 5 ಎಕರೆಗಾದರೆ ಒಂದು 3.5 ಲಕ್ಷ 4 ಲಕ್ಷ ಬರ್ಬೋದು. 4 ಎಕರೆ ಆದರೆ ಒಂದು 3 ಲಕ್ಷ ಬರ್ಬೋದು. ಈ ಥರ ಎಷ್ಟು ಎಕರೆ ಇರ್ತದೋ ಅವರ ಅಳತೆ ಮೇಲೆ ಅಂತರದ ಮೇಲೆ ಹೋಗುತ್ತೆ ಮೇಡಮ್. ಎಷ್ಟು ಕಲ್ಲು ಬೀಳುತ್ತೋ ಅದ್ರ ಮೇಲೆ ಕಲ್ಲು ಲೆಕ್ಕ ಮಾಡ್ತೀವಿ ನೋಡಿ. ಒಂದು ಕಲ್ಲಿಗೆ ಅಂತ ಚಾರ್ಜ್ ಮಾಡ್ತೀವಿ, ಎಷ್ಟು ಕಲ್ಲು ಬೀಳುತ್ತೋ ಅಷ್ಟು ಕಲ್ಲು ಮೇಲೆ ಹೋಗುತ್ತೆ ಮೇಡಮ್. ಇವಾಗ ಸೈಡ್ ಅಂತ ಬಂದಾಗ ಎಕ್ಸ್ಟ್ರಾ ಕಲ್ಗಳೆಲ್ಲ ಕೊಡ್ತೀರಾ? ಮೇಡಮ್ ಈಗ ಹೌದು, ಒಂದು ಕಲ್ಲಿಂದ ಒಂದು ಕಲ್ಗೆ 6 ಅಡಿ ಅಂತರ ಇರ್ತದೆ ಮೇಡಮ್. ಒಂದು ಕಲ್ಲಿಂದ ಒಂದು ಕಲ್ಗೆ 6 ಅಡಿ ಅಂತರ ಇರ್ತದೆ. ಮತ್ತೆ ಜೋಡಿ ಕಲ್ಲು ಬೇಕಂದ್ರೆ ಕೊಡ್ತೀನಿ, ಇಲ್ಲ ನಾನು ಒಂದೇ ಕಲ್ಲು ದಪ್ಪ ಕಲ್ಲು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಇಲ್ಲೇ ತೋರಿಸ್ಕೊಡ್ತೀನಿ. ನಾನು ಮಾಡಿರೋ ವರ್ಕ್ ತೋರಿಸ್ಕೊಡ್ತೀನಿ. ಕಲ್ಲು 6 ಕಾರ್ ಸೈಜ್ ಬರುತ್ತೆ, ಅದೇ ಹಾಕ್ಕೊಡ್ತೀನಿ ಮೂಲೆ ಕಲ್ಲಿಗೆ. ನೋಡಿ ಮೇಡಮ್, ಯಾರು ಹಾಕೊಡಲ್ಲ ಮೇಡಮ್ ಈ ಥರ ಫಿನಿಶಿಂಗ್ ಕಲ್ಲು, ಈ ಥರ ಸೈಜು, ಈ ಥರ ಫಿನಿಶಿಂಗ್ ನೋಡಿ ಮೇಡಮ್. ಒಂದು ಚೂರು ಕಲ್ಲು ವೇರಿಯೇಷನ್ ಇಲ್ಲ. 8 ಅಡಿ ಯಾವ ಥರ ಇದೆ ನೋಡಿ ಮೇಡಮ್, ಯಾವ ಥರ ಕಲ್ಲು ಬಂದಿದೆ ನೋಡಿ ಮೇಡಮ್. ಬೇರೆ ಫೆನ್ಸಿಂಗ್ ವರ್ಕ್ ಏನೆಲ್ಲ ಮಾಡಿದ್ದೀರಾ ಸರ್? ಮೇಡಮ್ ಇದರಲ್ಲೇ 4 ಥರ ಇದೆ. ನಾನು ಇದೇ ಊರಲ್ಲಿ 4 ವರ್ಕ್ ಮಾಡಿದ್ದೀನಿ. ನಿಮ್ಗೆ 4 ಜಾಗಕ್ಕೂ ಕರ್ಕೋಗಿ ತೋರಿಸ್ತೀನಿ. ಒಂದು ಮೆಶ್ ವರ್ಕು, ಒಂದು ನಾಟೆಡ್ ಮೆಶ್ ಮಾಡಿದ್ದೀನಿ, ಒಂದು ತಂತಿಲೇ 6 ಕಾರ್ ಸೈಜ್ ಮಾಡಿದ್ದೀನಿ. ಅದೆಲ್ಲ ನಿಮಗೆಲ್ಲ ನಾನು ತೋರಿಸ್ಕೊಡ್ತೀನಿ ಬನ್ನಿ ಮೇಡಮ್. ಇದೇ ಊರಲ್ಲಿ ಇಷ್ಟೊಂದು ಆರ್ಡರ್ 4 ಆರ್ಡ್ರ್, ನಾನು ಇದೊಂದು ಕೆಲಸ ಮಾಡಿದ್ದಕ್ಕೆ 3 ಆರ್ಡ್ರ್ ಕೊಟ್ಟಿದ್ದಾರೆ ನೋಡಿ ಮೇಡಮ್. ನಾವು ಮಾಡೋ ಕೆಲಸ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದ್ದರೆ ನೋಡಿ, ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಮತ್ತು ನಾವು ಹಾಕೋ ಕಲ್ಲು ತಂತಿಲೇ ಆಗಲಿ ನಾವು ಕರೆಕ್ಟಾಗಿ ಕೊಟ್ಟರೆ, ಜನಕ್ಕೆ ಸರ್ವಿಸ್ ಕೊಟ್ಟರೆ. ಒಂದು ಉದಾಹರಣೆನೇ ಇದೆ, 4 ವರ್ಕ್ ಸಿಕ್ಕಿದೆ. ಒಂದೇ ಊರಲ್ಲಿ 4 ವರ್ಕ್ ಮಾಡಿದ್ದೀನಿ, 4 ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಮೇಡಮ್. ಈ ಕಲ್ಲು ಇದೆಯಲ್ಲ, ಕಲ್ಲಲ್ಲೇ 4 ಥರ ಇದೆ, ಅದು ಗೊತ್ತಾಗಲ್ಲ. ಈ ಕಲ್ಲಿಗೆ ಸ್ಟ್ರೆಂತು ಮತ್ತು ಇದೆಲ್ಲ ಮುಖ್ಯ ಇರ್ತದೆ. ಹೈಟಲ್ಲಿ 7 ಅಡಿ 8 ಅಡಿ 9 ಅಡಿ 10 ಅಡಿ ನೀವು ಯಾವ್ದು ಬೇಕಾದ್ರೂ ಹಾಕ್ಸ್ಕೊಬೋದು. ನಮ್ಮ ಕರ್ನಾಟಕದಲ್ಲಿ ರೈತರು ಏನಂದರೆ ತಂತಿ ಬೇಲಿ ಹಾಕ್ಸ್ಬೇಕು ಅಂತಿದ್ರೆ ಮೇನು 10 ಕಡೆ ವಿಚಾರಿಸ್ಬೇಕು. ಮತ್ತು ತಂತಿ ಬೇಲಿ ಹಾಕ್ಬೇಕು, ಯಾರನ್ನೋ ಲೇಬರ್ ಹಿಡಿಬೇಕು, ಕಲ್ಲು ಯಾರು ತರಬೇಕು, ಈ ಥರ ಯೋಚನೆ ಬೇಡ. ಒಂದು ಕಾಲ್ ಮಾಡಿದ್ರೆ RM ಎಂಟರ್ಪ್ರೈಸಸ್ಸು ಅಲ್ಲಿಗೆ ಬಂದು ಲ್ಯಾಂಡ್ ಅಳತೆ ಮಾಡಿ ಅವ್ರಿಗೆ ಇಷ್ಟೇ ಕಲ್ಲು ಬೀಳುತ್ತೆ ಈ ಥರ ಹಾಕ್ಸ್ಕೊಳ್ಳಿ ಅಂತ ನಾನೇ ಸಜೆಷನ್ ಕೊಟ್ಟು, ಮೆಶ್ ಬೇಕಾ ತಂತಿ ಬೇಕಾ ಮತ್ತೊಂದು ಏನು ಬೇಕು ಎಲ್ಲ ನಾನು ಹೇಳಿದ್ದು ಅವ್ರಿಗೆಲ್ಲ ಒಪ್ಪಿಸ್ಬಿಟ್ಟು, ತಂತಿಲಿ ಈ ಥರ ಇದೆ 3 ಥರ ಇದೆ, ಮೆಶಲ್ಲಿ ಈ ಥರ ಕ್ವಾಲಿಟಿ ಇದೆ ಎಲ್ಲ ಹೇಳ್ತೀನಿ. ಅವರು ಏನಾರು ಒಪ್ಕೊಂಡು ಇದು ಮಾಡಿ ಅಂದರೆ ಮಾತ್ರ ನಾನು ಮುಂದಕ್ಕೆ ಕೆಲಸ ಕೈ ಹಾಕ್ತೀನಿ. ಮತ್ತು ಅವ್ರ ಕೆಲಸ ಪರ್ಫೆಕ್ಟಾಗಿ ಮುಗಿಸ್ಕೊಡ್ತೀನಿ. 5 ಎಕರೆ ಇದ್ದರೆ 3 ದಿನದಲ್ಲಿ ಮುಗಿಸ್ಕೊಡ್ತೀನಿ, 10 ಎಕರೆ ಇದ್ದರೆ 5-6 ದಿನದಲ್ಲೇ ಕೆಲಸ ಮುಗಿಸ್ಕೊಡ್ತೀನಿ ಮೇಡಮ್. ಸರ್ ಇಷ್ಟೆಲ್ಲ ಇದ್ಮೇಲೆ ನಮ್ಮನ್ನ ಕರೆಸಿ ಯಾಕೆ ವಿಡಿಯೋ ಮಾಡಿಸ್ತೀರಾ ಮೇಡಮ್? ನಾನು ಯಾಕೆ ನಿಮ್ಮನ್ನು ಕರೆಸಿದ್ದೀರಿ ಅಂದರೆ, ಈಗ ಹಲವಾರು ತಂತಿ ಬೇಲಿ ಕೆಲಸದಲ್ಲಿ ಹಲವಾರು ಜನ ಮಾಡ್ತೀನಿ ಅಂತಾರೆ, ಬಟ್ ಯಾರು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ. ಮತ್ತು ನಿಮ್ಮನ್ನ ನಾನು ಕರೆಸಿದ ಉದ್ದೇಶ ಇಷ್ಟೇ, ನಮ್ಮ ಜನಗಳ ರೈತರಿಗೆ ಗೊತ್ತಾಗಬೇಕು ಯಾವ ಕೆಲಸ ಯಾರು ಮಾಡಿದ್ರೆ ಜೆನ್ಯೂನಾಗಿರುತ್ತದೆ, ಯಾವುದು ವರ್ಕ್ ಮಾಡಿದ್ರೆ. ಮೇಡಮ್ ಕ್ವಾಲಿಟಿಲಿ ನಾನು ಹೇಳ್ತಾ ಇದ್ದೀನಲ್ಲ, RM ಎಂಟರ್ಪ್ರೈಸ್ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ಕೊಬರ್ತದೆ. ನಾನು ಮಾಡಿರೋ ಕೆಲಸ ನಿಮಗೆಲ್ಲ ತೋರಿಸ್ತೀನಿ. ಇದರಲ್ಲಿ 10 ಜನ ನಾನು ಮಾಡ್ತೀನಿ ಅಂತ ಯಾರು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ, ಯಾರು ಕರೆಕ್ಟ್ ಟೈಮ್ಗೆ ಮಾಡ್ತಾ ಇಲ್ಲ, ವರ್ಕ್ ಮಾಡ್ತಾ ಇಲ್ಲ. ಸುಮ್ಮನೆ ನಾನು ಬರ್ತೀನಿ ಹೋಯ್ತೀನಿ ಅಂತಾರೆ. ಈಗ ಒಂದು ಕಲ್ಲು ಒಂದು ಕೆಲಸ ಹೋಗಿ ಅಡ್ವಾನ್ಸ್ ತಗೊಂಡ್ರೆ 10 ದಿನ ಆದರೂ 15 ದಿನ ಕೈಗೆ ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಮ್ಮದು ಬಂದು RM ಎಂಟರ್ಪ್ರೈಸ್ ಅಂತ ಮದ್ದೂರು ಕೊಲ್ಲಿ ಸರ್ಕಲಲ್ಲಿ ಆಫೀಸ್ ಇದೆ. ನೀವು ಆಫೀಸ್ ಬಂದ್ರೂ ನಾನು ಮಾತಾಡಿಸಿ ನಿಮಗೆ ನಾನು ಮಾಡಿರೋ ವರ್ಕ್ ಎಲ್ಲ ತೋರಿಸ್ತೀನಿ. ನಿಮಗೆಲ್ಲ ಓಕೆ ಆದಮೇಲೆ ಮಾತ್ರ ನಾನು ಮಾತಾಡ್ತೀನಿ. ಇಲ್ಲ ಅಂದರೆ ನೀವು ಹೇಳಿದ್ರೆ ಲ್ಯಾಂಡ್ ವಿಸಿಟ್ ಇದೆ, ಯಾವುದೇ ಜಿಲ್ಲೆ ಆಗಲಿ, ನಾನು ಎಲ್ಲ ಜಿಲ್ಲೆಯಲ್ಲೂ ಕೆಲಸ ಮಾಡಿದ್ದೀನಿ. ನೀವು ಹೇಳಿದ ಜಾಗಕ್ಕೆ ನಾನು ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಹೋಗಿ ಕೆಲಸ ನೋಡ್ಬಿಟ್ಟು ಮತ್ತೆ ನನಗೆ ಕೆಲಸ ಹೇಳಿ. ಈ ಥರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಿಮ್ಗೆ ಕರೆಸಿದ್ದೀನಿ ಮೇಡಮ್. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೆಲಸ ಮಾಡಿದ್ದೀನಿ ಮೇಡಮ್. ಅಲ್ಲಿಂದ ಮಾಡಿದ್ರು ನಾನು ಅವ್ರಿಗೆ ಯಾವುದೇ ಜಾಗ ಆಗಲಿ ನಾನೇ ಜಾಗ ಹೇಳ್ತೀನಿ. ಆ ಜಾಗ ನೋಡ್ಬಿಟ್ಟು ಆದಮೇಲೆ ನನ್ನ ಕೆಲಸ ಕೊಡಲಿ, ನನ್ನ ಕೆಲಸ ನೋಡಲಿ, ಆಮೇಲೆ ನನ್ನ ಕೆಲಸ ಕೊಡಲಿ ಮೇಡಮ್. ಇಲ್ಲೇ ಬೇರೆ ತೋಟದಲ್ಲೆಲ್ಲ ಮಾಡಿದ್ದೀನಿ, ಬೇರೆ ವರ್ಕ್ ಅಂತ ಹೇಳಿದ್ರಲ್ಲ, ಬನ್ನಿ ನೋಡೋಣ ಬನ್ನಿ ಮೇಡಮ್, ತೋರಿಸ್ತೀನಿ ಬನ್ನಿ ಮೇಡಮ್. ನೋಡೋಣ. ಏನ್ ಸರ್ ಫಸ್ಟ್ ಕರ್ಕೊಂಡೋದ್ರಲ್ಲ, ಆ ತೋಟನೂ ಮಾವಿನ ತೋಟ, ಇದು ಮಾವಿನ ತೋಟ, ಏನು ಈ ಊರಲ್ಲೆಲ್ಲ ಮಾವಿನ ತೋಪೇನಾ? ಮೇಡಮ್ ಇದು ರಾಮನಗರ ಜಿಲ್ಲೆ ಆಗಿರೋದ್ರಿಂದ ಚನ್ನಪಟ್ಟಣ ರಾಮನಗರ ಈ ಕಡೆ ಎಲ್ಲ ಮಾವೆಲ್ಲ ಜಾಸ್ತಿ ಇರ್ತದೆ. ಮತ್ತು ನಾನು ಯಾಕೆ ಇಲ್ಲಿಗೆ ನಿಮ್ಗೆ ಕರ್ಕೊಬಂದೆ ಅಂದರೆ, ಅಲ್ಲೂ ತಂತಿ ಬೇಲಿನೇ ಇಲ್ಲಿ ತಂತಿ ಬೇಲಿನೇ ಏನು ಇದರಲ್ಲಿ ಸ್ಪೆಷಲ್ಲು ಅಂತ ನೀವು ಕೇಳ್ಬೋದು. ಇದಕ್ಕೆ ನಾನು ಉತ್ತರ ಏನು ಅಂದರೆ, ನೋಡಿ ಮೇಡಮ್, ಇದು ಕಲ್ಲು ಬಂದು 1 ಅಡಿ ಇದೆ ಒಂದು ಕಲ್ಲು.
ನೋಡಿ ನಾನು ಡಬಲ್ ಕಲ್ಲು ಹಾಕ್ತೀನಿ, ನಾನು ತ್ರಿಬಲ್ ಕಲ್ಲು ಹಾಕ್ತೀನಿ ಅಂತಾರೆ. ನನ್ನ ಹತ್ರ ವರ್ಕ್ ಮಾಡಿಸಿದ್ರೆ ಮೂಲೆಗೂ ಈ ಥರ ಕಲ್ಲು ಹಾಕ್ಕೊಡ್ತೀನಿ. ಒಂದೇ ಕಲ್ಲು 100 ವರ್ಷ ಆದರೂ ಏನೂ ಆಗಲ್ಲ. ಥಿಕ್ನೆಸ್ಸಲ್ಲೇ ಆಗಲಿ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿರ್ತದೆ. 10 ಕಲ್ಲು ಹಾಕ್ಕೊಡ್ತೀನಿ ನಾನು. 8 ರಿಂದ 10 ಕಲ್ಲು ಒಂದು ಲ್ಯಾಂಡ್ಗೆ ಕಾರ್ನರ್ಗೆ ಈ ಥರ ಹಾಕ್ಕೊಡ್ತೀನಿ. ಸೇಮ್ ರೈಟಲ್ಲೇ ಹಾಕ್ಕೊಡ್ತೀನಿ. ಆ ಕಲ್ಲು ಏನಿರುತ್ತೋ ಮಾಮೂಲಿ ಕಲ್ಲು ಅದೇ ಕಲ್ಲು ರೈಟ್ಗೆ ಈ ಕಲ್ಲು ಹಾಕ್ಕೊಡ್ತೀನಿ. ನೋಡಿ ಮೇಡಮ್ ಯಾವ ಥರ ಇದೆ ಕಲ್ಲು, ನೋಡಿ ಮೇಡಮ್ ಥಿಕ್ನೆಸ್ ನೋಡಿ ಮೇಡಮ್, ಸೈಜ್ ನೋಡಿ ಮೇಡಮ್, ಹೈಟ್ ನೋಡಿ ಮೇಡಮ್ ಯಾವ ಥರ ಇದೆ, ಹೈಟ್ ನೋಡಿ ಮೇಡಮ್, ನಿಮ್ಗಿಂತ ನಮ್ಗಿಂತ ಹೈಟ್ ಇದೆ ನೋಡಿ ಮೇಡಮ್ ಯಾವ ಥರ ಇದೆ ನೋಡಿ ಮೇಡಮ್. ಇದು 8 ಅಡಿ ಕಲ್ಲು ಮೇಡಮ್, ಯಾವ ಥರ ಇದೆ ನೋಡಿ ಮೇಡಮ್, ಸ್ಟ್ರೆಂತ್ ಆಗಲಿ ಹೈಟ್ ಆಗಲಿ ನೋಡಿ ಮೇಡಮ್ ಎಷ್ಟು ಹೈಟ್ ಇದೆ ನೋಡಿ ಮೇಡಮ್. ತುಂಬಾ ಹೌದು ಮೇಡಮ್. ಮೇಡಮ್ ನೋಡಿ ಮೆಜರ್ಮೆಂಟು ಅದು ಒಂದು ಕೈ ಅಗಲ ಇತ್ತು ನೋಡಿ ಮೇಡಮ್. ಇದು 2 ಕಡೆ ಇಟ್ಕೊಂಡ್ರು ನೋಡಿ ಮೇಡಮ್ 1 ಅಡಿ ಅಗಲ ಬರುತ್ತೆ, 8 ರಿಂದ 10 ಇಂಚ್ ಅಗಲ ಬರುತ್ತೆ. ಎಷ್ಟಿದೆ ಅಂತ ನೀವೇ ನೋಡ್ಬೋದು ನೋಡಿ ಮೇಡಮ್. ಕಲ್ಲು ನೋಡಿ ಮೇಡಮ್ ಯಾವ ಥರ ಇದೆ ನೋಡಿ ಮೇಡಮ್, ಒಂದು ಚೂರು ಅಲ್ಲಾಡಲ್ಲ ಮೇಡಮ್. ನೀವು ಗೇಟ್ಗೆ ಪಿಲ್ಲರೇ ಬೇಕಾಗಿಲ್ಲ, ಗೇಟ್ಗೆ ನೋಡಿ ತಂತಿ ಬೇಲಿ ಕಲ್ಲೇ ಹಾಕ್ಕೊಂಡಿದ್ದಾರೆ. ನಾನು ಹಾಕಿರೋ ಸ್ಟೋನು ನೋಡಿ ಈ ಥರ ಇರುತ್ತೆ ನನ್ನ ಕಲ್ಲು, ನಾನು ವರ್ಕು ಎಲ್ಲ. ಇದು ಎಷ್ಟು ವೈಟ್ ಬರುತ್ತೆ ಸರ್? ಇದು 150 ರಿಂದ 180 kg ಇದೆ ಮೇಡಮ್ ಒಂದು ಕಲ್ಲೇನೆ. ಅದು 100 kg, ಅದು 100, ಇದು ಇನ್ನ ಜಾಸ್ತಿ ಇದೆ, ಡಬಲ್ ಇದೆ. ಇದು 180 kg ಗಿಂತ ಬರುತ್ತೆ ಒಂದೇ ಕಲ್ಲು, ಅಷ್ಟು ಬರುತ್ತೆ. ಎಷ್ಟು ವರ್ಷ ಬರ್ಬೋದು? ಈ 100 ವರ್ಷ ಆದ್ರೂ ಏನೂ ಆಗಲ್ಲ ಮೇಡಮ್, ಬಿದ್ದಿರುತ್ತೆ ಕಲ್ಲು. ನಾವು ಯಾವುದೇ ಕಲ್ಲಾಗ್ಲಿ ತಂತಿ ಬೇಲಿಲಿ ಕಲ್ಲಲ್ಲಿ ನೀವು ಸ್ಟ್ರಾಂಗ್ ಆಗಿರೋದು ಸ್ಟ್ರೆಂತ್ ಆಗಿರೋದು ಕಲ್ಲು ಹಾಕೊಂಡ್ರೆ 100 ವರ್ಷ ಬಾಳಿಕೆ ಬರುತ್ತೆ. ತಂತಿ ನೀವು 30 ರಿಂದ 40 ವರ್ಷ ಬಾಳಿಕೆ ಬರುತ್ತೆ, ಬಟ್ ಕಲ್ಲು 100 ವರ್ಷ ಬಾಳಿಕೆ ಬರುತ್ತೆ. ಅಂದ್ರೆ ಇದು ಬೇಕು ಅಂದವರಿಗೆ ಎಂಟೈರ್ ಜಮೀನ್ ಸುತ್ತನೂ ಕೂಡ ಇದೇ ತರ ನಾನು 6 ಕರ್ ಸೈಜು 8 ಅಡಿ 8 ಇಂಚು 10 ಇಂಚು ಈ ತರ ಕೇಳಿದ್ರು ನಾನು ಹಾಕೊಡ್ತೀನಿ ಮೇಡಮ್. ಅವ್ರಿಗೆ ಯಾವ ತರ ಎಂಟೈರ್ ಬೌಂಡ್ರಿಗೂ ಇದೇ ಕಲ್ಲು ಬೇಕು ಅಂದ್ರೆ ಮಾಡ್ಕೊಡ್ತೀನಿ ಮೇಡಮ್. ಓಕೆ, ನಿಮ್ಮ ಹತ್ರ ಅವೈಲೇಬಲ್ ಇದೆ ಮೇಡಮ್. ಯಾವುದೇ ಡಿಸ್ಟಿಕ್ ಆಗಲಿ ನಾನು ಮಾಡ್ಕೊಡ್ತೀನಿ ಮೇಡಮ್. ಆರ್ಡರ್ ಕೊಟ್ಟು ಎಷ್ಟು ದಿನಕ್ಕೆ ನೀವು ತಗೊಳ್ತೀರಾ ಮೇಡಮ್? ಇವತ್ತು ಹೇಳಿದ್ರೆ ನಾನು ಪ್ರೆಸೆಂಟ್ ನಾಳೆಗೆ ಹೋಗಿ ಕಲ್ಲು ಯಾವ ತರ ಬೇಕು ಎಲ್ಲ ಹೇಳಿ ಅಳತೆ ಮಾಡಿ ಲ್ಯಾಂಡ್ದು ಎಲ್ಲ ಮಾಹಿತಿ ಕೊಟ್ಟು ಅವ್ರಿಗೆ ನಾನು ಇಮಿಡಿಯೇಟ್ಲಿ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಕಲ್ಲು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಮೇಡಮ್. ಇದೆಷ್ಟು ಎಳೆ ತಂತಿ ಬಿಟ್ಟಿದ್ದೀರಾ ಸರ್? ಇದು ಬಂದು 7 ಎಳೆ ಬಿಟ್ಟಿದ್ದೀನಿ. ಅವ್ರಿಗೆ ಗ್ರಾಹಕರು 7 ಎಳೆ ಕೇಳಿದ್ರು, ಹಂಗಾಗಿ 7 ಎಳೆ ಹಾಕೊಟ್ಟಿದ್ದೀನಿ ಮೇಡಮ್. ಅವ್ರಿಗೆ ಕಸ್ಟಮರ್ ಯಾವ ತರ ಕೇಳ್ತಾರೆ, 6 ಲೈನ್ ಬೇಕೋ 7 ಲೈನ್ ಬೇಕೋ 8 ಲೈನ್ ಬೇಕೋ 10 ಲೈನ್ ಇಟ್ಟು ನಾನು ತಂತಿ ಹಾಕೊಡ್ತೀನಿ. ಅವ್ರು ಯಾವ ತರ ಕೇಳ್ತಾರೆ ಆ ತರ ಮಾಡ್ಕೊಡ್ತೀನಿ. ಸ್ನೇಹಿತರೆ, ನೀವೆಲ್ಲ ಕೇಳ್ತಾ ಇದ್ರಿ ತಂತಿ ಬೆಲೆನೇ ಮೆಶ್ ವರ್ಕ್ ಮಾಡಿರೋ ತೋರಿಸಿ ಅಂತ ಹೇಳಿ ತೋಟಕ್ಕೆ ಬಂದಿದ್ದೀವಿ. ಮಾವಿನ ತೋಟದೊಳಗಡೆ ಮನೆ ಕಟ್ತಾ ಇದ್ದಾರೆ. ಸುತ್ತ ಬೌಂಡ್ರಿಗೆ ಒಂದು ಸುರಕ್ಷಿತವಾಗಿರಲಿ ಅಂತ ಹೇಳಿ ತೋಟ ಮನೆ ಇಲ್ಲ ಅಂತೇಳಿ ಮೆಶ್ ವರ್ಕ್ ಕಂಪ್ಲೀಟ್ ಆಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ, ಯಾವ ಮೆಶ್ ವರ್ಕ್ ಅಂತ ಕೇಳೋಣ ಬನ್ನಿ. ಯಾವ್ದು ಮೆಶ್ ಸರ್ ಇದು? ಮೇಡಮ್ ಇದು ಮೆಶ್ ಅಲ್ಲಿ ಜಾಲರಿ ಮೆಶ್ ಅಂತ ಬರುತ್ತೆ, ಪಾರ್ಕಿಂಗ್ ಮೆಶ್ ಅಂತ ಬರುತ್ತೆ. ಇದೆರಡು ಪಾರ್ಕಿಂಗ್ ಅಂದ್ರೂ ಒಂದೇ, ಜಾಲರಿ ಅಂದ್ರೂ ಒಂದೇ. ನೋಡಿ ಪಾರ್ಕಿಂಗ್ ಮೆಶ್ ಯಾವ ತರ ಬರುತ್ತೆ ನೋಡಿ. ಇದು ಗ್ಯಾಪ್ ಚಿಕ್ಕದಾಗಿರುತ್ತೆ, 3x3 ಹಾಕಿದ್ದೀನಿ. ಒಂದು ಕೋಳಿ ಸೂದ ಒಳಗಡೆ ಹೋಗೋಕ್ಕಾಗಲ್ಲ ಯಾವುದೇ ಪ್ರಾಣಿ ಆಗಲಿ. 8 ಅಡಿ ಪೋಲು 2 ಫೀಟ್ ಒಳಗಡೆ ಹೋಗಿದೆ, 6 ಅಡಿ ಹೈಟ್ ಇದೆ. ನನ್ನ ಹೈಟ್ ಇದೆ ನೋಡಿ ಮೇಡಮ್ ಯಾವ ಥರ ಇದೆ ಕಲ್ಲು. ಸೇಮ್ ನೋಡಿ ಕಲ್ಲು ಕೋಲಾರದ ಕಲ್ಲನ್ನೇ, ಯಾವ ಥರ ಒಂದು ಚೂರು ವೇರಿಯೇಷನ್ ಇಲ್ಲ ಕಲ್ಲಲ್ಲಿ, ಒಂದು ಪಾಯಿಂಟ್ ವೇರಿಯೇಷನ್ ಇಲ್ಲ. ಈ ಲ್ಯಾಂಡು ಬಂದು ಬೆಂಗಳೂರವ್ರದ್ದು. ಇದು ಬನ್ನಿಕುಪ್ಪೆಲೆ ಇರೋದು, ಒಂದೇ ಊರಲ್ಲಿ ಇರೋದು ಲ್ಯಾಂಡು. ಒಂದೇ ಊರಲ್ಲಿ 4 ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ನೋಡಿ ಮೇಡಮ್ ಯಾವ ಥರ ಇದೆ ವರ್ಕ್ ನೋಡಿ ಮೇಡಮ್. ನೀವು ಈ ಥರ ಕಾಂಪೌಂಡ್ಗಿನ್ನ ಅದೇ ಸೇಮ್ ಅದೇ ಫಿನಿಶಿಂಗ್ ಮೇಡಮ್. ಕಾಂಕ್ರೀಟ್ ವಾಲ್ ಏನು ಬರುತ್ತೋ ಅದೇ ಫಿನಿಶಿಂಗಲ್ಲಿ ಮಾಡ್ಕೊಟ್ಟಿದ್ದೀನಿ ನೋಡಿ ಮೇಡಮ್. ಯಾವ ಥರ ಇದೆ ನೋಡಿ ಮೇಡಮ್ ವರ್ಕು. ಸರ್ ಇವಾಗ ನೀವು ಮೆಶ್ ಹಾಕಿ ಮುಳ್ತಂತಿನೂ ಹಾಕಿದ್ದೀರಿ. ಯಾಕೆ ಇದು ಹಾಕ್ಬೇಕು ಅಂದ್ರೆ ಮೇಡಮ್ ನೋಡಿ, ನಾನು 4 ಲೈನ್ ತಂತಿ ಕೊಟ್ಟಿದ್ದೀನಿ ಮೇಡಮ್. ಈ ಥರ ಸೇಕ್ ಆಗಬಾರ್ದು ಅಂತ. ಮತ್ತೆ ಸೇಕ್ ಆದರೆ ಏನಾಗುತ್ತೆ, ಲೂಸ್ ಆಗುತ್ತೆ. ಹಂಗಾಗಿ ನಾನು ಮಿನಿಮಮ್ ಅಂದರೆ 1.5 ಅಡಿ 1.25 ಅಡಿಗೆಲ್ಲ ಒಂದೊಂದು ಲೈನ್ ತಂತಿ ಹಾಕಿದ್ದೀನಿ. 4 ಲೈನ್ ತಂತಿ ಹಾಕೊಟ್ಟಿದ್ದೀನಿ ಮೇಡಮ್. ಓಕೆ, ಎಷ್ಟು ಫೀಟಿಂದ ಎಷ್ಟು ಫೀಟ್? 6 ಅಡಿಯಿಂದ 6 ಅಡಿ ಅಂತರ ಇದೆ ಮೇಡಮ್. ಒಂದು ಕಲ್ಲಿಂದ ಒಂದು ಕಲ್ಗೆ 6 ಅಡಿಯಿಂದ ಅಂತರ ಇದೆ. ಇಷ್ಟು ಹಾಕೊಂಡ್ರೇನೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಮೇಡಮ್. 30 ರಿಂದ 40 ವರ್ಷ ಬಾಳಿಕೆ ಬರುತ್ತೆ. ಮಿನಿಮಮ್ 1 ಎಕರೆಗೆ ಅಂತ ಹೇಳಿದ್ರೆ ಎಷ್ಟು ಖರ್ಚಾಗ್ಬೋದು ಸರ್? ಎಷ್ಟು ತಂತಿ ಕಂಬ ಬೇಕು? ಮಿನಿಮಮ್ ಅಂದ್ರೆ 1 ಎಕರೆ ಅಂದ್ರೆ ನೀವು ರೆಕ್ಟಾಂಗಲ್ ಇದ್ರೆ ಒಂದು ಮಿನಿಮಮ್ ಅಂದ್ರೆ 1.5 ಲಕ್ಷ ಖರ್ಚು ಬರುತ್ತೆ. 1.30 ರಿಂದ 1.5 ಲಕ್ಷ. ಜಾಸ್ತಿ ಲೆಂತ್ ಇದ್ರೆ ನಿಮಗೆ ನಿಮ್ಮ ಈ ಚೌಕಾಕಾರವಾಗಿದ್ರೆ ಕಮ್ಮಿ ಬೀಳುತ್ತೆ, ಲೆಂತ್ ಇದ್ರೆ ಜಾಸ್ತಿ ಬೀಳುತ್ತೆ. ಹಂತವಾಗಿ ಹೋಗ್ತಾ ಇರ್ತದೆ ಮೇಡಮ್ ಅಮೌಂಟು. ಜಾಲರಿ ಮೆಶ್ ನೋಡಿದ್ದು, ಇನ್ನು ನಾಟೆಡ್ ಮೆಶ್ ನೋಡಿ ಮೇಡಮ್. ನಾಟೆಡ್ ಮೆಶ್ ಅಂತ ಹೇಳಿದ್ನಲ್ಲ, ಬನ್ನಿ ಮೇಡಮ್ ಈಗ ನಿಮ್ಗೆ ನಾಟೆಡ್ ಮೆಶ್ ತೋರಿಸ್ಕೊಡ್ತೀನಿ. ಟಾಟಾದು ಹೈ ಕ್ವಾಲಿಟಿ ಇದೆ, ಅದು ಮೆಶ್ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಮೇಡಮ್. ಬನ್ನಿ ಮೇಡಮ್. ನಾಟೆಡ್ ನೋಡಿ ಮೇಡಮ್, ಇದೇ ನಾಟೆಡ್ ಮೆಶ್ಶು. ಇದರಲ್ಲಿ ಯಾವ ಥರ ಇರುತ್ತೆ, ಹೈ ಕ್ವಾಲಿಟಿ ಇರುತ್ತೆ. ಪಾರ್ಕಿಂಗ್ ಮೆಶ್ ಬೇರೆ, ನಾಟೆಡ್ ಮೆಶ್ ಬೇರೆ, ತಂತಿ ಬೇಲಿನೇ ಬೇರೆ, 3-4 ಥರದ್ದು ಎಲ್ಲ ನಿಮಗೆ ಎಲ್ಲ ವಿವಿಧ ಎಲ್ಲ ವರ್ಕು ನಿಮ್ಗೆ ತೋರಿಸಿದ್ದೀನಿ. ನಮ್ಮ ಸ್ನೇಹಿತರೆ, ನೀವು ನೋಡಿದ್ರಿ ಇವ್ರ ಕೆಲಸ ಹೇಗಿದೆ ಅಂತ ಹೇಳಿ. ಒಂದೇ ಊರಲ್ಲಿ 3-4 ಕಡೆ ಬೇರೆ ಬೇರೆ ರೀತಿಯಾದಂತಹ ಫೆನ್ಸಿಂಗ್ ವರ್ಕ್ ಮಾಡಿದ್ದಾರೆ. ಒಂದೇ ಊರಲ್ಲಿ ಆರ್ಡರ್ ಸಿಗೋದು ಎಷ್ಟು ಕಷ್ಟ ಇದೆ ಅಂತಲೇ ಗೊತ್ತಿದೆ. ಇವಾಗ ತಂತಿ ಬೇಲಿ ವರ್ಕ್ಗಳು ಎಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಯಿ ಕೊಡಗಳಂಗೆ ಹಬ್ಬಿದೆ. ಅದರಲ್ಲೂ ಕೂಡ ಕ್ವಾಲಿಟಿ ವೈಸು ಮತ್ತು ರೈತರಿಗೆ ಹತ್ರ ಆಗೋ ರೀತಿಯಾಗಿ ಅವರ ಮನವೊಲಿಸಿ ಮತ್ತು ಅವ್ರ ರೇಟಿಗೆ ಕಾಂಪ್ರಮೈಸ್ ಆಗಿ ಮತ್ತು A to Z ವರ್ಕ್ ಮಾಡ್ಕೊಡೋರು ಇದ್ದಾರಲ್ಲ, ಅವ್ರು ಬೇಕಾಗಿರುತ್ತೆ. ಹಾಗಾಗಿ ನಾನು ಇವರ ಕಾಂಟ್ಯಾಕ್ಟ್ ನಂಬರು ಮತ್ತು ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಯಾರೆಲ್ಲ ರೈತರು ನಿಮ್ಮ ಜಮೀನನ್ನು ಸುರಕ್ಷಿತವಾಗಿ ಇಟ್ಕೊಬೇಕು, ನಿಮ್ಮ ಜಮೀನಿಗೆ ಭದ್ರತೆ ಬೇಕು, ನಮ್ಮ ಜಮೀನು ಅಕ್ಕಪಕ್ಕ ಯಾರು ಕೂಡ ಒತ್ತುವರಿ ಮಾಡ್ಕೊಬಾರ್ದು, ನಮ್ಮದೇ ಆದಂಥ ನೆಲೆ ಯಾವಾಗಲೂ
ಯಾವಾಗಲೂ ಕೂಡ ಇರಬೇಕು, ನಮ್ಮ ಜಮೀನಿಗೆ ಒಂದು ಸೇಫ್ಟಿ ಇರಬೇಕು ಅಂದವರು ಫಸ್ಟು ನೀವು ಯಾವ್ದಾರೋ ಆಗಲಿ ತಂತಿ ಬೇಲಿ ವರ್ಕ್ ಮಾಡಿಸ್ಲೇಬೇಕು. ಇಲ್ಲ ಅಂತ ಹೇಳಿದರೆ ಅಕ್ಕಪಕ್ಕದವ್ರು ಬಂದರು ನಿಮ್ಮದು 1/4 ಎಕರೆ ಇದ್ದರೆ 10 ಗುಂಟೆ ಜಾಗನೂ ಬಿಡಲ್ಲ, ಎಲ್ಲ ಹೊತ್ಲಿಸ್ಕೊಂಡು ಒಂದಡಿ ಜಾಗ ಬಿಟ್ಟಿರ್ತಾರೆ. ಎಲ್ಲ ನಂದು, ಯಾಕೆ ಅಂತ ಹೇಳಿದರೆ ನಿಂದು ಎಲ್ಲಿದೆ ಮಾರ್ಕು, ಎಲ್ಲಿದೆ ಬೇಲಿ ತೋರಿಸು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಜಮೀನು, ತೋಟ, ಗದ್ದೆ, ಮನೆ, ಹೊಲ, ನಿವೇಶನ ಯಾವುದೇ ಆಗಿದ್ರು ಕೂಡ ನಮ್ಮ ಭೂಮಿಗೆ ನಾವೇ ಕೂಡ ಸುರಕ್ಷತೆ ಭದ್ರತೆಯನ್ನು ಒದಗಿಸ್ಬೇಕು. ರವಿಕುಮಾರ್ ಅವ್ರದ್ದು ಕಂಪನಿ ನೇಮ್ ಬಂದು RM ಎಂಟರ್ಪ್ರೈಸಸ್ ಅಂತ ಹೇಳಿ. ಅವರ ನಂಬರ್ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ರೈತ ಬಾಂಧವರು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು.